ಈತ ಮನದಲ್ಲಿ ದುಃಖದಲ್ಲಿದ್ದಳು. ಅವಳ ಅಪ್ಪ ಅಮ್ಮ ಅದ್ಹೇಗೆ ತನ್ನ ಮದುವೆಯನ್ನು ತನ್ನ ಒಪ್ಪಿಗೆಯನ್ನು ಕೇಳದೆಯೇ ಈ ಸೈಕೋ ಜೊತೆ ಮಾಡಲು ಹೊರಟಿದ್ದಾರೆ. ಇವರಿಗೆ ಬರೀ ದುಡ್ಡು ಒಂದಿದ್ರೆ ಸಾಕು, ಬೇಡೇನೂ ಬೇಡವಾ? ತನ್ನ ಮಗಳು ಅಂತಲೂ ನೋಡದೆ ಆ ರಾಕ್ಷಸನ ಜೊತೆ ಮದುವೆ ಮಾಡೋ ತೀರ್ಮಾನ ಮಾಡಿದ್ದಾರೆ ಎಂದು ಯೋಚಿಸಿದಲ್ಲೇ ಮುಳುಗಿರುವಾಗಲೇ ಅಲ್ಲಿಗೆ ಅವಳ ಅಪ್ಪ ಅಮ್ಮ ಇಬ್ಬರೂ ಬಂದಿದ್ದರು. ಅವರ ಮುಖದಲ್ಲಿ ಖುಷಿ ಠಿಕಾಣೆ ಇರಲಿಲ್ಲ. ಇಂದು ಅವಳ ಮಗಳು ತನ್ನ ನಿಶ್ಚಿತಾರ್ಥವನ್ನು ಇಷ್ಟು ಸೊಗಸಾಗಿ ಮಾಡಿಕೊಂಡಿದ್ದಳು. ತುಂಬ ಖುಷಿಯಿತ್ತು. ಎಂದೂ ಇಲ್ಲದ ಪ್ರೀತಿ ಇಂದು ತನ್ನ ಮಗಳ ಮೇಲೆ ಬಂದಿತ್ತು. ಇಬ್ಬರೂ ಬಂದು ಅವಳಿಗೆ ಅಕ್ಕಪಕ್ಕ ಕುಳಿತು ಖುಷಿಯನ್ನು ಆಚರಿಸಲು ಬಂದಿದ್ದರು. ಮಗಳೇ ಎಂದಿದ್ದ ಅಪ್ಪ ಅವಳ ಹಣೆಗೆ ಮುತ್ತಿಟ್ಟು, ತುಂಬ ಥ್ಯಾಂಕ್ಸ್ ಮಗಳೇ, ನೀನು ನನ್ನ ಜೀವನದ ದೊಡ್ಡ ಕನಸು ನನಸು ಮಾಡಿದ್ದೀಯ. ನೀನು ಎಲ್ಲಿ ಮದುವೆ ಬೇಡ ಅಂತೀಯೇನೋ ಅವರ ಮುಂದೆ ಎಲ್ಲ ನನ್ನ ಮರ್ಯಾದೆ ಕಳಿತೀಯಾ ಅಂತ ಭಯ ಆಗ್ಬಿಟ್ಟಿತ್ತು. ಆದರೆ ಇವಾಗ ನನ್ನ ಮಗಳು ಜೀವನದ ದೊಡ್ಡ ನಿರ್ಧಾರವನ್ನು ತುಂಬ ಬುದ್ಧಿವಂತಿಕೆಯಿಂದ ನೀನು ತೀರ್ಮಾನಿಸಿರುವೆ. ನೀನು ತುಂಬ ಬುದ್ಧಿವಂತೆ ಆಗಿದ್ದೀಯಾ ಅಂತ ಖುಷಿಯಾಯಿತು ಎಂದು ಹೊಗಳುತ್ತಿದ್ದ ಅಪ್ಪನನ್ನು ನೋಡುತ್ತಿದ್ದ ಹಿತಾ ಮನಸ್ಸು ಮಾತ್ರ, ಬುದ್ಧಿವಂತೆನಾ? ನಿಮಗೆ ಮೊದಲು ನಿಮ್ಮ ಮಗಳು ಬುದ್ಧಿವಂತೆ ಆಗಿರಲಿಲ್ಲ. ಯಾವಾಗ ನಿಮ್ಮ ಮಗಳು ಒಳ್ಳೆ ಹುಡುಗಿ ಥರ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾಗ ಯಾವತ್ತೂ ಸುಳ್ಳೇ ಹೇಳ್ತಿರ್ಲಿಲ್ವಲ್ಲ, ಆ ನಿಮ್ಮ ಮಗಳು ನಿಮಗೆ ಒಳ್ಳೆ ಮಗಳಾಗಿರಲಿಲ್ಲ. ಆದರೆ ಇವಾಗ ನಿಮ್ಮ ಹಿಂದೆಯೇ ಸುಳ್ಳು ಹೇಳಿಕೊಂಡು ನಾಟಕ ಮಾಡಿಕೊಂಡು ನಿಮಗೆ ಗೊತ್ತಿಲ್ಲದ ರೀತಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನಿಮಗೆ ಒಳ್ಳೆ ಮಗಳಾಗಿದ್ದೀನಿ. ಈ ಸಮಾಜನೇ ಹೀಗೆ ಅಲ್ವಾ ಎನಿಸುತ್ತಿತ್ತು. ಇವರ ಖುಷಿಯ ಬಗ್ಗೆ ಅವರಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಆದರೆ ನಾನು ಏನೇನೂ ಅಲ್ಲ. ನಿಮಗೆ ಯಾವತ್ತೂ ನನ್ನ ಖುಷಿಯನ್ನು ನೋಡಬೇಕು ಅನ್ನೋದು ಮನಸ್ಸಿಗೂ ಬಂದಿಲ್ಲ ಎಂದುಕೊಳ್ಳುತ್ತಿದ್ದರು. ಮುಖದಲ್ಲಿ ಯಾವುದೇ ಭಾವ ತೋರದೆ ಅವರನ್ನೇ ನೋಡುತ್ತಾ, ಹಾಗೇನಿಲ್ಲ ಅಪ್ಪ, ನನಗೆ ಯಾಕೆ ನಿಮ್ಮ ಕನ್ಸರ್ನ್ ಅರ್ಥ ಆಗಿರಲಿಲ್ಲ ಇಷ್ಟು ದಿನ ಅನ್ನೋದೇ ನನಗೆ ಅರ್ಥ ಆಗಿರಲಿಲ್ಲ. ನೀವು ಯಾಕೆ ನನ್ನನ್ನು ಇಷ್ಟು ಇಷ್ಟಪಡ್ತೀರಾ? ಯಾಕೆ ರೋಷನ್ನಂತಹ ದೊಡ್ಡ ಸಾಹುಕಾರನ ಮನೆಗೆ ಮದುವೆ ಮಾಡಿಕೊಟ್ಟು ನನ್ನ ಜೀವನ ಖುಷಿಯಲ್ಲಿ ನಡೀಬೇಕು ಅಂತ ಅಂದ್ಕೊಳ್ತಾ ಬಯಸ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗಿರಲಿಲ್ಲ. ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸ್ತೀರಾ ಎಂದಿದ್ದಳು. ಮನಸ್ಸಲ್ಲಿ ದೇವರಿಗೆ ಅದೆಷ್ಟು ಬಾರಿ ಸಾರಿ ಕೇಳಿದ್ದಳು ತನ್ನ ಈ ಸುಳ್ಳು ನಾಟಕವನ್ನು ಕ್ಷಮಿಸೆಂದು. ತನ್ನ ಮಗಳ ಮಾತಿಗೆ ಮರುಗಿದ ಅಪ್ಪ, ಅಯ್ಯೋ ಮಗಳೇ, ನೀನು ಇವಾಗ ಸರಿಯಾದ ದಾರಿಯಲ್ಲಿ ಬಂದಿದ್ದೀಯಲ್ಲ, ಅದೇ ನನಗೆ ತುಂಬ ಖುಷಿಯ ವಿಚಾರ. ಸದ್ಯ ಇವಾಗಾದರೂ ನಿನಗೆ ನಮ್ಮ ಪ್ರೀತಿ ಅರ್ಥ ಆಯ್ತಲ್ಲ, ಥ್ಯಾಂಕ್ಸ್ ಹೇಳಬೇಕು ಮಗಳೇ ಎಂದಿದ್ದರು. ಮನದಲ್ಲಿ ಖುಷಿಯಾಗಿತ್ತು. ಹಿತಾಗೆ ಸದ್ಯ ನನ್ನ ಡ್ರಾಮಾ ಅಪ್ಪನಿಗೆ ಗೊತ್ತಾಗಲಿಲ್ವಲ್ಲ ಎನ್ನುತ್ತಾ ಖುಷಿಪಟ್ಟಿದ್ದಳು. ಅವರನ್ನೇ ನೋಡುತ್ತಿದ್ದರೆ ಅವಳಪ್ಪ ಅಮ್ಮ ಸಂಪೂರ್ಣ ನಂಬಿದ್ದರು. ಹಿತ ಅವರನ್ನು ನೋಡುತ್ತಾ, ಅಮ್ಮ, ನನಗೆ ಗೊತ್ತಾಗ್ತಿದೆ ನಾನು ಯಾವ ರೀತಿಯ ಜನರೊಂದಿಗೆ ಬೆರೀಬೇಕು, ನಮ್ಮ ಸ್ಟೇಟಸ್ ಏನು ಅನ್ನೋದು ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲ ಅಮ್ಮ ಎಂದಿದ್ದಳು ತುಂಬ ಮುಗ್ಧಳಾಗಿ. ಗುಡ್ ಮಗಳೇ, ಗುಡ್. ನೋಡು ಅಂಜಲಿ, ರೋಷನ್ ನೆರಳು ಸೋಕಿಯೇ ನನ್ನ ಮಗಳು ತನ್ನ ಬಗ್ಗೆ ಅರಿತುಕೊಂಡಿದ್ದಾಳೆ. ಗೊತ್ತಾಯ್ತಾ ಎಷ್ಟು ಒಳ್ಳೆಯ ಶುಭಶಕುನ ಎಂದು ಶರ್ಮಾ ದಂಪತಿ ಖುಷಿಪಟ್ಟಿದ್ದರು. ಅವರ ಖುಷಿಯನ್ನು ನೋಡಿ ಹಿತಾಗೆ ಬೇಜಾರಾಗಿದ್ದಂತೂ ನಿಜ. ನಾನು ಸುಳ್ಳು ಹೇಳಿ ನನ್ನಪ್ಪ ಅಮ್ಮನನ್ನು ಮೋಸ ಮಾಡುತ್ತಿರುವೆ ಎಂದು. ಆದರೆ ಹೇಗಾದರೂ ಸರಿ, ಇವರು ನಂಬುವಂತೆಯೇ ನಾನು ಮೇಂಟೈನ್ ಮಾಡಬೇಕು. ನಾನು ನಿಖಿಲ್ ನಮ್ಮ ಕಂಪನಿ ಬಿಟ್ಟು ಹೋಗೋ ತನಕನಾದರೂ ಸರಿ ಇವರನ್ನ ಈ ರೀತಿಯೇ ಮೋಸ ಮಾಡಬೇಕು. ಇಲ್ಲ ಅಂದರೆ ಏನೂ ತಿಳಿಯದ ನಿಖಿಲ್ಗೆ ಮೋಸ ಆಗುತ್ತೆ ಅಂದುಕೊಂಡಿದ್ದಳು. ಅವಳ ಪ್ರತಿ ಹೆಜ್ಜೆಯನ್ನು ಕಣ್ಣಿಟ್ಟಿದ್ದ ಅವಳಪ್ಪ ಅಮ್ಮ ಸ್ವಲ್ಪ ನೆಮ್ಮದಿಯಲ್ಲಿದ್ದಂತೆ ಅವಳ ತಲೆಯ ಸವರಿ, ನಿದ್ದೆ ಮಾಡು ಮಗಳೇ, ನಿನ್ನ ಖುಷಿ ಎಲ್ಲಿಗೆ ಅಂತ ಅರ್ಥ ಆಯ್ತಲ್ಲ, ಅದೇ ನಮಗೆ ಖುಷಿ ಆಗಿದೆ ಎಂದು ಹೇಳಿ ತಮ್ಮ ರೂಮ್ಗೆ ಹೋಗಿದ್ದರು. ಅವರು ಹೋಗುವ ತನಕ ಅದೇ ರೀತಿ ಇನ್ನೋಸೆಂಟ್ ಆಗಿಯೇ ಕುಳಿತಿದ್ದ ಹಿತ ಅವರು ಹೊರಟ ತಕ್ಷಣವೇ ಕೂತಲ್ಲೇ ಕುಣಿದಿದ್ದಳು. ಈ ಕಡೆ ನಿಖಿಲ್ ತನ್ನ ಕನಸಿನ ಕಂಪನಿಯೊಂದರಲ್ಲಿ ಇಂಟರ್ವ್ಯೂ ಕೊಡಲು ಬೆಂಗಳೂರಿಗೆ ಹೋಗಿದ್ದನು. ಹೈದರಾಬಾದ್ನಲ್ಲಿದ್ದ ಸಹಾರಾ ಕಂಪನಿಯು ಬೆಂಗಳೂರಿನ ಬ್ರಾಂಚ್ನಲ್ಲಿ ಅವನಿಗೆ ಇಂಟರ್ವ್ಯೂಗೆಂದು ಕರೆದಿದ್ದರು. ಹಾಗಾಗಿ 2 ದಿನಕ್ಕೆಂದು ಬೆಂಗಳೂರಿಗೆ ಹೋಗಿದ್ದನು. ಮನಸ್ಸು ಹಿತಾ ಬಗ್ಗೆ ಮಾತನಾಡಿಸಬೇಕೆಂದು, ಆದರೂ ಯಾಕೆ ಈತ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಳೆಂದು ಬೇಜಾರು ಆಗಿದ್ದನು. ಹಾಗಾಗಿ ಈತಾಳನ್ನು ತನ್ನ ಮನಸ್ಸಿಂದ ತೆಗೆದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದನು. ಖುದ್ದಾಗಿ ಹಿತಾ ಫ್ರೆಂಡ್ ಸಹಾರಾ ಇಂಟರ್ವ್ಯೂ ಪಡೆದಿದ್ದಳು. ಹಿತಾಗೆ ನಿಖಿಲ್ನ ಕನಸಿನ ಅರಿವಿತ್ತು. ಹಾಗಾಗಿ ಸಹಾರಾಳನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು, ದಯವಿಟ್ಟು ನೀನೇ ಸ್ವತಃ ನಿಖಿಲ್ನನ್ನು ಇಂಟರ್ವ್ಯೂ ಮಾಡಬೇಕು ಮತ್ತು ಅವನು ಯಾವುದೇ ರೀತಿಯಾದರೂ ಸರಿ ಸೆಲೆಕ್ಟ್ ಮಾಡಿಕೊಳ್ಳಲೇಬೇಕೆಂದು. ಒಂದು ರೀತಿ ಇನ್ಫ್ಲುಯೆನ್ಸ್ ಎನ್ನಬಹುದು. ಹಾಗಾಗಿ ಸಹಾರಾಳೆ ಖುದ್ದಾಗಿ ಇಂಟರ್ವ್ಯೂ ಮಾಡಿದ್ದಳು. 1 ದಿನದಲ್ಲಿ ಇಂಟರ್ವ್ಯೂ ಏನಾಯಿತು ಎಂದು ನಾನು ನಿಮಗೆ ಮೇಲ್ ಮಾಡುತ್ತೀನಿ ಎಂದು ಹೇಳಿ ಕಳುಹಿಸಿದ್ದಳು. ಆದರೆ ಅವನು ಮನೆ ತಲುಪುವಷ್ಟರಲ್ಲಿಯೇ ಅವನ ಮೇಲ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಎಂದು ಮೆಸೇಜ್ ಬಂದಿತ್ತು. ಅವನ ಮೊದಲ ಬಾರಿಗೆ ಖುಷಿಯಲ್ಲಿ ಎಲ್ಲರಿಗೂ ಸಿಹಿಯೊಂದಿಗೆ ಬಂದಿದ್ದನು ನಿಖಿಲ್. ಮನೆಗೆ ಬಂದವನೇ ಹರ್ಷ ಮತ್ತು ರುಕ್ಕು ಜೊತೆ ಕುಣಿದು ಕುಪ್ಪಳಿಸಿದ್ದನು. ತನ್ನಣ್ಣನಿಗೆ ಇನ್ನೊಂದು ವಾರದಲ್ಲಿ ನಾನು ಹೈದರಾಬಾದ್ ಕಂಪನಿಗೆ ಜಾಯ್ನ್ ಆಗಬೇಕು ಅಂತ ಮೆಸೇಜ್ ಬಂದಿದೆ, ತಗೊಳ್ಳಿ ಎಲ್ಲರೂ ಸ್ವೀಟ್ ಎಂದು ಕೊಡುವವನು ಹೇಳಿದ್ದನು. ಕಂಪನಿಯ ಬಗ್ಗೆ ಹಿತಾಳಿಗೆ ಹೇಳಿದ್ದು ನೆನಪಿಗೆ ಬಂದಿತ್ತು. ಎಲ್ಲರಿಗೂ ಸ್ವೀಟ್ ನೀಡಿ ತನ್ನ ಕನಸನ್ನು ತಲುಪಿದ ಖುಷಿಯಿತ್ತು.
ಇದೇನಿದು ನಿಖಿಲ್, ನೀನು ಯಾಕೆ ನಮ್ಮ ಬಿಟ್ಟು ಹೋಗಬೇಕಪ್ಪ? ಹಾಗೆ ಆಕೆ ಅಂದ್ಕೊಂಡಿದ್ದೀಯಾ? ಇಲ್ಲೇ ಮೊದಲು ಮಾಡ್ತಿರೋ ಕೆಲಸ ಯಾಕೆ? ಏನಾಗಿದೆ ನಿನಗೆ ಎಂದಿದ್ದರು ಅಜ್ಜಿ. ಇಲ್ಲೇ ಮಾಡ್ಬೋದಿತ್ತಲ್ವೇನಪ್ಪ ಎಂದಿದ್ದ ಅಜ್ಜಿಯನ್ನು. ಇಷ್ಟು ದಿನ ಒಮ್ಮೆಗೆ ಬಿಟ್ಟಿರದ ತನ್ನ ಮೊಮ್ಮಗನ ದೂರಿಗೆ ಹೋಗುತ್ತಿರುವುದು ಬೇಜಾರಾಗಿದ್ದು ಅಜ್ಜಿಯ ಮಾತಿನಲ್ಲಿ ತಿಳಿದಿತ್ತು. ಹಾಗಾಗಿ ಹೀಗೆ ಹೇಳಿದರು. ಅಯ್ಯೋ ಅಜ್ಜಿ, ನಿಮಗೆ ಗೊತ್ತಾ, ನಾನು ಮೈಸೂರಲ್ಲಿ ಮಾಡ್ತಿರೋ ಈ ಕೆಲಸಕ್ಕೆ ವರ್ಷಕ್ಕೆ ನನಗೆ 5 ಲಕ್ಷ ಕೊಡ್ತಾರೆ. ಆದರೆ ನಾನು ಈ ಕಂಪ್ನಿಗೆ ಹೋದರೆ ನನಗೆ 25 ಲಕ್ಷ ಕೊಡ್ತಾರೆ. ನಿಮಗೆ ಗೊತ್ತಾ, ನಾನು 1 ವರ್ಷದಲ್ಲಿ ಸೆಟ್ಲ್ ಆಗ್ಬೋದು. ಆಮೇಲೆ ನೆಮ್ಮದಿಯಾಗಿ ಈ ಕಡೆಗೆ ಬಂದು ಯಾವುದಾದ್ರೂ ಒಂದು ಕೆಲಸ ಮಾಡ್ಬೋದಲ್ವಾ? ಅಜ್ಜಿ, ನೀವು ತುಂಬ ಚಿಂತೆ ಮಾಡಬೇಡಿ. ಹೈದರಾಬಾದ್ ತುಂಬ ದೂರದಲ್ಲೇನಿಲ್ಲ, ಇಲ್ಲೇ 1 ವಾರಕ್ಕೊಂದ್ಸರಿ ಬಂದು ಹೋಗ್ಬೋದು, ಆಯಿತಾ ಎನ್ನುತ್ತಿದ್ದರೆ ಗೌರಿ ಎದುರಿಗೆ ಬಂದಿದ್ದಳು. ನಿಖಿಲಣ್ಣ, ನೀವು ನನ್ನ ಸೀಮಂತಕ್ಕಿರಲ್ವಾ? ಹಾಗಿದ್ರೆ 1 ವಾರದಲ್ಲೇ ಹೋಗ್ತೀರಾ? ಇನ್ನೊಂದು ವಾರ ತಾನೇ ಇರ್ಬೋದಲ್ವಾ ಎಂದಿದ್ದಳು. ಇರ್ತೀನಿ, ಇನ್ನೊಂದು ವಾರದಲ್ಲಿ ಹೋಗೋಕೆ ಹೇಳಿರೋದು. ಅಷ್ಟರಲ್ಲಿ ಸೀಮಂತ ಮುಗಿಸಿಕೊಂಡೇ ಹೋಗ್ತೀನಿ. ಅಣ್ಣ ಹೇಳಿದ್ದಾರಲ್ಲ, ಮುಂದಿನ ಶುಕ್ರವಾರನೇ ಇರೋದು ಅಂತ. ನಾನು ಹೋಗೋದು ಮಂಡೇ ಎಂದಿದ್ದ ನಿಖಿಲ್. ನೀವೇನು ಚಿಂತೆ ಮಾಡಬೇಡಿ, ನಾನು ನಿಖಿಲಣ್ಣ ಇಬ್ಬರು ನಿಮ್ಮ ಸೀಮಂತದ ಜಾಮ್ ಧೂಮ್ ಅಂತ ಮಾಡ್ತೀವಿ ಎಂದಿದ್ದನು ಹರ್ಷ. ಎಲ್ಲರಿಗೂ ನಿಖಿಲ್ಗೆ ಒಳ್ಳೆ ಕೆಲಸ ಸಿಕ್ಕಿರುವ ಖುಷಿ ಒಂದು ಕಡೆಯಾದರೆ, ಅವನು ದೂರ ಹೋಗ್ತಿದ್ದಾನಲ್ಲ ಅನ್ನುವ ಬೇಜಾರಿನ ಸಂಗತಿ ಮತ್ತೊಂದೆಡೆಯಾಗಿತ್ತು. ಆದರೆ ನಿಖಿಲ್ ಮಾತ್ರ ತುಂಬ ಖುಷಿಯಲ್ಲಿದ್ದ. ರಾತ್ರಿ ಇಡೀ ನಿದ್ದೆ ಸಹ ಬಂದಿರಲಿಲ್ಲ. ಬೆಳಿಗ್ಗೆ ಎದ್ದವನೇ ಎಂದಿನಂತೆ ಆಫೀಸ್ಗೆ ಹೋಗಿದ್ದ ನಿಖಿಲ್ ತನ್ನ ಮ್ಯಾನೇಜರ್ ಬಳಿ ರೆಸಿಗ್ನೇಷನ್ ಲೆಟರ್ ನೀಡಿದನು. ಮ್ಯಾನೇಜರ್ ಕನ್ಫ್ಯೂಸ್ ಆಗಿದ್ದರು. ಇದೇನಿದು ನಿಖಿಲ್, ಯಾಕೆ ಇದ್ದಕ್ಕಿದ್ದಂಗೆ ಜಾಬ್ ಬಿಡ್ತಿದ್ದೀಯಾ? ಏನು ನಿನ್ನ ಫ್ರೆಂಡ್ ಇಲ್ಲ ಅಂತಾನಾ ಎಂದಿದ್ದ ಮ್ಯಾನೇಜರ್. ಹೊಸ ಕೆಲಸದ ವಿಚಾರವನ್ನು ಮ್ಯಾನೇಜರ್ಗೆ ಹೇಳದ ನಿಖಿಲ್, ಹಾಗೇನಿಲ್ಲ, ಸ್ವಲ್ಪ ಕೆಲಸ ಇದೆ ಎಂದಷ್ಟೇ ಹೇಳಿದ್ದ. ತನ್ನ ಬಾಸ್ ನಿಖಿಲ್ನ ಪ್ರತಿಯೊಂದು ವಿಚಾರವನ್ನು ತಿಳಿಸಲು ಹೇಳಿದ್ದು ನೆನಪಿಗೆ ಬಂದಿತ್ತು ಮ್ಯಾನೇಜರ್. ನಿಖಿಲ್, ನಿನ್ನ ರೆಸಿಗ್ನೇಷನ್ ಲೆಟರ್ ಅಕ್ಸೆಪ್ಟ್ ಮಾಡುವವರು ನಮ್ಮ CEO. ಹಾಗಾಗಿ ನನಗೆ ಈ ಲೆಟರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಷ್ಟೇ, ಆದರೆ ಮುಂದಿನದು CEO ಹೇಳಬೇಕು. ಹಾಗಾಗಿ ನಿನಗೆ ಸಂಜೆ ಇಲ್ಲ ನಾಳೆ ಇದರ ರಿಸಲ್ಟ್ ತಿಳಿಸ್ತೀನಿ ಎಂದಿದ್ದರು ಮ್ಯಾನೇಜರ್. ನಿಖಿಲ್ ಆಗಬಹುದೆಂದು ತಲೆ ಆಡಿಸಿದ್ದ. ಎಲ್ಲಿ ತನ್ನ ಕೆಲಸದ ಬಗ್ಗೆ ಮ್ಯಾನೇಜರ್ಗೆ ಹೇಳಿದರೆ ನಂತರ ಅದು ಹಿತಾವರೆಗೂ ತಲುಪುತ್ತದೆಯೋ ಎಂದು ಹೇಳದೆ ಅವಳಿಂದ ದೂರ ಇಳಿಯಬೇಕೆಂದೇ ಸುಮ್ಮನೆ ಆಚೆ ಬಂದಿದ್ದ ನಿಖಿಲ್ ತನ್ನ ಕೆಲಸದ ಕಡೆ ಗಮನ ನೀಡಲು ಹೋಗಿದ್ದ. ಮ್ಯಾನೇಜರ್ ತಮ್ಮ ಬಾಸ್ಗೆ ಕಾಲ್ ಮಾಡಿ ನಿಖಿಲ್ ರೆಸಿಗ್ನೇಷನ್ ಬಗ್ಗೆ ತಿಳಿಸಿದ. ಮಿಸ್ಟರ್ ಶರ್ಮಾ ಕೂಡ ಇದ್ಯಾವುದರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಆದರೆ ಅದು ಒಂಥರ ಖುಷಿಯೇ ಆಗಿತ್ತು. ಹಿತ ಮದುವೆಗೆ ಒಪ್ಪಲಿಲ್ಲ ಎಂದಿದ್ದರೆ ನಿಖಿಲ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತಿರಲಿಲ್ಲ ಮಿಸ್ಟರ್ ಶರ್ಮಾ. ಆದರೆ ಇಂದು ಮಗಳು ತನ್ನ ಮದುವೆಗೆ ಒಪ್ಪಿದ್ದಳು. ಹಾಗಾಗಿ ಮಿಸ್ಟರ್ ಶರ್ಮಾ ತನ್ನ ಮಗಳು ಮದುವೆಗೆ ಒಪ್ಪಿದ್ದಾಳೆಂದು ಮತ್ತು ಖುಷಿಯಾಗಿದ್ದಾಳೆಂದು ನಂಬಿದ್ದರು. ಹಾಗಾಗಿ ಇನ್ನು ಮುಂದೆ ನಿಖಿಲ್ ಯಾವುದೇ ರೀತಿ ತನ್ನ ಮಗಳ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ. ಇದು ಒಂದು ರೀತಿ ಒಳ್ಳೆಯದ್ದೇ ಆಗಿತ್ತು. ಅವನು ಎಲ್ಲೋ ಕೆಲಸ ಬಿಟ್ಟು ಆಚೆ ಹೋಗುತ್ತಿರುವುದು. ಅವನನ್ನು ಕಿತ್ತು ಹಾಕು ಎಂದಿದ್ದರು ಮಿಸ್ಟರ್ ಶರ್ಮಾ ಬೇರೇನೂ ಮಾತನಾಡದೆ. ಹಿತಾಗೆ ತನ್ನ ಫ್ರೆಂಡ್ ಸಹಾರಾ ಕಾಲ್ ಮಾಡಿ ನಿಖಿಲ್ ಜಾಬ್ ಕನ್ಫರ್ಮ್ ಮಾಡಿರೋ ಬಗ್ಗೆ ಮಾಹಿತಿ ನೀಡಿದ್ದಳು. ಹಿತಾ ಫುಲ್ ಖುಷಿಯಾಗಿದ್ದಳು. ಅಲ್ಲದೆ 1 ವಾರದಲ್ಲಿ ನಿಖಿಲ್ ತನ್ನಪ್ಪನ ಕಣ್ಣಿನಿಂದ ದೂರ ಹೋಗ್ತಾನೆ. ಅದಾದ ಮೇಲೆ ಈ ರೋಷನ್ ಪಿಸಾಚಿಗೆ ಎನ್ನುತ್ತಿದ್ದರೆ ಆಚೆ ಅವಳಮ್ಮ ಹಿತಾಪುಟ ಎನ್ನುತ್ತಾ ಬರುತ್ತಿರುವುದು ಕೇಳಿ ಸುಮ್ಮನೆ ಯಾವುದೋ ಬುಕ್ ಹಿಡಿದು ಕುಳಿತಿದ್ದಳು. ರೂಮ್ಗೆ ಬಂದ ಅಂಜಲಿ, ಯಾಕೆ ಮಗಳೇ ಡಲ್ಲಾಗಿದ್ದೀಯಾ? ಏನಾಯಿತು ಎಂದು ಗಲ್ಲ ಹಿಡಿದು ಕೇಳಿದರೆ ಏನಿಲ್ಲಮ್ಮ ಎಂದಿದ್ದಳು ಹಿತಾ ಮೆಲುವಾಗಿ. ಯಾಕೆ ಮಗಳೇ, ನೀನು ರೋಷನ್ ಕಾಲ್ ರಿಸೀವ್ ಮಾಡ್ತಿಲ್ವಂತೆ ಎನ್ನುವ ಅಮ್ಮನಿಗೆ ಏನು ಹೇಳೋದು ತಿಳಿಯಲಿಲ್ಲ. ತಕ್ಷಣ ತನ್ನ ಅಮ್ಮ ಡಲ್ಲಾಗಿದ್ದೀಯಾ ಎಂದಿದ್ದು ನೆನಪಾಗಿತ್ತು. ಅಯ್ಯೋ ಅಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆಯಿಂದ ರೋಷನ್ ಒಂದು ಕಾಲ್ ಕೂಡ ಮಾಡಿಲ್ವಲ್ಲ ಅಂತ. ಆದರೆ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ನನ್ನ ಫೋನೇ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಇವಾಗಿನ ಕಾಲದ ಹುಡುಗರು ತನ್ನ ಮದುವೆಯಾಗೋ ಹುಡುಗಿಗೆ ಒಂದು ಕಾಲ್ ಮಾಡಿಲ್ಲ ಒಂದು ದಿನದಲ್ಲಿ ಅಂದರೆ ಯೋಚನೆ ಮಾಡೋ ವಿಚಾರ ಅಲ್ವಮ್ಮ? ಅದೇ ಯೋಚನೆ ಆಗಿತ್ತು. ಎಲ್ಲಿ ರೋಷನ್ಗೆ ನಾನು ಇಷ್ಟ ಆಗಿದ್ದೀನೋ ಇಲ್ವೋ? ಮೊನ್ನೆ ಪಾರ್ಟಿಲಿ ನಡ್ಕೊಂಡಿದ್ದೆಲ್ಲ ನೆನಪಿಸ್ಕೊಂಡು ಅವನಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೋ ಅಂತ ಯೋಚನೆ ಮಾಡ್ತಾ ಇದ್ದೆ ಅಮ್ಮ. ಇನ್ನು ಮದುವೆಗೆ ಒಪ್ಪಿಲ್ಲ ಅಂದರೆ ಅಂತ ಡಲ್ಲಾಗಿದ್ದೆ ಅಮ್ಮ ಎನ್ನಲು ಅವಳಮ್ಮನಿಗೆ ನಾಚಿಕೆ, ಖುಷಿ ಒಟ್ಟೊಟ್ಟಿಗೆ ಆಗಿದ್ದಂತೂ ನಿಜ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.